ತಾನೇ ಹುಟ್ಟು ಹಬ್ಬವನ್ನು ಆಚರಿಸ್ಕೊಂಡಂತಹ ನಮ್ಮ ನಾಡೋಜ ಪ್ರೊಫೆಸರ್ ಹಂಪ ನಾಗರಾಜಯ್ಯ ಸರ್ ಅವ್ರಿಗೆ ಹ್ಯಾಪಿ ಬರ್ತ್ಡೇ ನಮ್ಮ ಕಡೆಯಿಂದ. ಜೊತೆಗೆ ನಮ್ಮ ಕುಲಪತಿಗಳು ಕೃಷಿ ವಿಶ್ವವಿದ್ಯಾನಿಲಯ ಡಾಕ್ಟರ್ ಎಸ್ ವಿ ಸುರೇಶ್ ಸರ್ ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು GKVK ಕಡೆಯಿಂದ ಕೋರ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಪರವಾಗಿ ತಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ನನಗೆ ಗೊತ್ತು ನೀವು ಎಲ್ಲರೂ ಆತುರದಿಂದ ಕಾತುರದಿಂದ ಯಾರು ವೇದಿಕೆ ಮೇಲೆ ಬಂದು ಮಾತಾಡಬೇಕು ಅಂತ ನೀವೆಲ್ಲರೂ ಕಾಯ್ತಿದ್ದೀರಿ ಅಂತ. ವೈದ್ಯರಾಗಿ ವೈದ್ಯಕೀಯ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿರದೆ ಲೇಖಕ, ಉಪನ್ಯಾಸಕ, ಸಂಪಾದಕ, ಬೋಧಕ, ನಿರೂಪಕರಾಗಿ ಅಪಾರ ಜನಪ್ರಿಯತೆ ಪಡೆದಿರುವ ಅಪರೂಪದ ಸಾಧಕ ಡಾಕ್ಟರ್ ನಾ ಸೋಮೇಶ್ವರ. 1955 ಮೇ 14 ಬೆಂಗಳೂರಿನಲ್ಲಿ ಜನಿಸಿದ ನಾ ಸೋಮೇಶ್ವರ್ ಅವರ ತಂದೆ ನಾರಪ್ಪ, ತಾಯಿ ಅಂಜನಾದೇವಿ. ಬಾಲ್ಯದಿಂದಲೂ ವಿಜ್ಞಾನದಲ್ಲಿ ಅತೀವ ಆಸಕ್ತಿ, ಕುತೂಹಲ. ಹೀಗಾಗಿ BSc, MBBS, AFIH ಓದಿದ ನಾ ಸೋಮೇಶ್ವರ್ ಅವರು ಚೆನ್ನೈನ SRM ವಿಶ್ವವಿದ್ಯಾಲಯದಲ್ಲಿ ಔದ್ಯೋಗಿಕ ವೈದ್ಯಶಾಸ್ತ್ರದಲ್ಲಿ ಉನ್ನತ ಶಿಕ್ಷಣ ಪೂರೈಸಿದರು. ಔಷಧ ತಯಾರಿಸುವ ಸಂಸ್ಥೆಗಳಲ್ಲಿ ವೈದ್ಯಕೀಯ ಸಲಹೆಗಾರರಾಗಿ, ವೈದ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸಿರುವ ನಾ ಸೋಮೇಶ್ವರ್ ಅವರ ವೃತ್ತಿ ಬದುಕಿನಲ್ಲಿ ವಿಜ್ಞಾನ ಮೇಲುಗೈ ಸಾಧಿಸಿದರೆ ಕನ್ನಡ ಭಾಷೆ, ಸಾಹಿತ್ಯ ಅವರ ಜೀವಾಳ. ಇದುವರೆಗೆ 50ಕ್ಕೂ ಹೆಚ್ಚು ಪುಸ್ತಕಗಳನ್ನು ಪ್ರಕಟಿಸಿರುವ ನಾ ಸೋಮೇಶ್ವರ್ ಅವರು ಪ್ರಸಿದ್ಧ ಪತ್ರಿಕೆಗಳಲ್ಲಿ ಅಂಕಣಕಾರರಾಗಿ, ವೈದ್ಯಕೀಯ ಮಾಸಪತ್ರಿಕೆ ಜೀವನದಿಯ ಸಂಪಾದಕರಾಗಿಯೂ ಗುರುತಿಸಿಕೊಂಡಿದ್ದಾರೆ. ಓದುಗರಾಗಿ, ಬರಹಗಾರರಾಗಿ, ಪುಸ್ತಕ ಪ್ರೇಮಿಯಾಗಿರುವ ಡಾಕ್ಟರ್ ನಾ ಸೋಮೇಶ್ವರ್ ಕನ್ನಡಿಗರಿಗೆ ಪ್ರತಿಯೊಂದು ಸರಿಯಾದ ಉತ್ತರಕ್ಕೆ ಪುಸ್ತಕ ಬಹುಮಾನ ನೀಡುವ ದೂರದರ್ಶನ ಚಂದನ ವಾಹಿನಿಯ ಅತ್ಯಂತ ಜನಪ್ರಿಯ ಕ್ವಿಜ್ ಥಟ್ ಅಂತ ಹೇಳಿ ಕಾರ್ಯಕ್ರಮದ ನಿರ್ವಾಹಕರಾಗಿ, ರೂವಾರಿಯಾಗಿ ವಿಶ್ವ ಪ್ರಸಿದ್ಧರಾಗಿದ್ದಾರೆ. ಜನವರಿ 4 ಆರಂಭಗೊಂಡ ಥಟ್ ಅಂತ ಹೇಳಿ ಕಾರ್ಯಕ್ರಮ ಕಳೆದ 23 ವರ್ಷಗಳಿಂದ ನಿರಂತರ ಸಂಚಿಕೆಗಳನ್ನು ಪ್ರಸಾರ ಮಾಡುವ ಮೂಲಕ ಹೊಸ ಇತಿಹಾಸ ಸೃಷ್ಟಿಸಿದೆ. ಈಗಾಗಲೇ ಲಿಮ್ಕಾ ದಾಖಲೆ ಸೇರಿರುವ ಥಟ್ ಅಂತ ಹೇಳಿ ಕಾರ್ಯಕ್ರಮ ಗಿನ್ನಿಸ್ ದಾಖಲೆಯ ಗುರಿ ಹೊಂದಿದೆ. ಕತಾರ್, ಸಿಂಗಾಪುರ್, ಮಲೇಷಿಯಾ, ಅಮೆರಿಕಾದ ಅಕ್ಕ ಸಮ್ಮೇಳನ ಸೇರಿದಂತೆ ವಿವಿಧ ದೇಶಗಳಲ್ಲಿ ಅಂತಾರಾಷ್ಟ್ರೀಯ ಕ್ವಿಜ್ ನೆರವೇರಿಸಿದ ಹಿರಿಮೆ ಡಾಕ್ಟರ್ ನಾ ಸೋಮೇಶ್ವರ್ ಅವರದ್ದು. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಡಾಕ್ಟರ್ ನಾ ಸೋಮೇಶ್ವರ್ ಅವರ ಸಾಧನೆ, ಸೇವೆ ಗುರುತಿಸಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಸಮಾಧಾನ ಜನಸೇವಾ ಪ್ರಶಸ್ತಿ ಸೇರಿದಂತೆ ಅನೇಕ ಗೌರವ ಪುರಸ್ಕಾರಗಳು ಅರಸಿ ಬಂದಿವೆ. ಪತ್ನಿ ಶ್ರೀಮತಿ ರುಕ್ಮಾವತಿ, ಪುತ್ರ ನಚಿಕೇತರ ಸಂಪೂರ್ಣ ಸಹಕಾರ, ಬೆಂಬಲದಿಂದ ಕ್ರಿಯಾಶೀಲ ಬದುಕಿನೊಂದಿಗೆ ಮುನ್ನಡೆಯುತ್ತಿರುವ ಅತ್ಯುತ್ಸಾಹಿ, ಹೆಮ್ಮೆಯ ಕನ್ನಡಿಗ, ನಡೆದಾಡುವ ವಿಶ್ವಕೋಶ ಡಾಕ್ಟರ್ ನಾ ಸೋಮೇಶ್ವರ್ ಅವರಿಗೆ ಕನ್ನಡಿಗರ ಕೋಟಿ ಕೋಟಿ ಅಭಿನಂದನೆಗಳು.
ವೈದ್ಯರು, ಲೇಖಕರು, ಉಪನ್ಯಾಸಕರು, ಸಂಪಾದಕರು, ಬೋಧಕರು, ನಿರೂಪಕರು, 50ಕ್ಕೂ ಹೆಚ್ಚು ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಇವರು ಪ್ರಸಿದ್ಧ ಪತ್ರಿಕೆಗಳ ಅಂಕಣಕಾರರು, ವೈದ್ಯಕೀಯ ಮಾಸಪತ್ರಿಕೆ ಜೀವನದಿಯ ಸಂಪಾದಕರು ಹೌದು, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯ ವಿಜೇತರು ಹೌದು, ರಾಜ್ಯೋತ್ಸವ ಪ್ರಶಸ್ತಿಯ ವಿಜೇತರು ಹೌದು. ಜನವರಿ 4, 2002ಕ್ಕೆ ಸ್ಟಾರ್ಟ್ ಆದಂತಹ ಶುರುವಾದಂತಹ ಈ ಒಂದು ಥಟ್ ಅಂತ ಹೇಳಿ ಕಾರ್ಯಕ್ರಮ ಜನವರಿ 4, 2025ಕ್ಕೆ 23 ವರ್ಷಗಳನ್ನ ದಾಟಿ 24ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. 75,000ಕ್ಕೂ ಹೆಚ್ಚು ಪ್ರಶ್ನೆಗಳು, 5,000 ಕಂತುಗಳು, ವಿಶ್ವ ದಾಖಲೆಯತ್ತ ಡಾಕ್ಟರ್ ನಾ ಸೋಮೇಶ್ವರ್ ಅವ್ರನ್ನ ಅಭಿನಂದಿಸುವಂತಹ ಸಮಯ. ನಮ್ಮ ಕನ್ನಡ ನಾಡಿನ ಹೆಮ್ಮೆ, ದೂರದರ್ಶನ ಚಂದನ ವಾಹಿನಿಯ ಹೆಮ್ಮೆ, ನಮ್ಮ ಕನ್ನಡದ ಥಟ್ ಅಂತ ಹೇಳಿ ಕಾರ್ಯಕ್ರಮ ಎಂಥ ಅತ್ಯದ್ಭುತವಾದಂತಹ ಅಮೋಘವಾದಂತಹ ಕ್ಷಣ ಅಂತಾನೆ ಹೇಳ್ಬೋದು. ಆ ತಾಯಿ ಚಾಮುಂಡೇಶ್ವರಿ ಕನ್ನಡ ನಾಡಿನ ಅಧಿದೇವತೆ ತಮಗೆ ಮತ್ತಷ್ಟು ಶಕ್ತಿ ಕೊಡಲಿ. ಈ 5,000 ಎಪಿಸೋಡ್ಗಳು ಇನ್ನು ಮುಂದೆ 6,000, 7,000 ದಾಟುವಂತೆ ಆಗಲಿ. ವಿಶ್ವ ದಾಖಲೆಯತ್ತ ಥಟ್ ಅಂತ ಹೇಳಿ ಥಟ್ ಅಂತ ಹೇಳಿ ಎನ್ನುವ ಕಾರ್ಯಕ್ರಮದ ಮೂಲಕ ಕರ್ನಾಟಕದ ತುಂಬ ಮನೆಮಾತಾಗಿರುವಂತಹ ಡಾಕ್ಟರ್ ನಾ ಸೋಮೇಶ್ವರ್ ಅವರು ಕೇವಲ ಕರ್ನಾಟಕಕ್ಕಷ್ಟೇ ಸೀಮಿತವಾಗದೆ ಭಾರತ ಮತ್ತು ವಿಶ್ವದ ವಿವಿಧ ಕ್ಷೇತ್ರಗಳಲ್ಲಿರುವಂತಹ ಕನ್ನಡಿಗರೆಲ್ಲರನ್ನೂ ಒಗ್ಗೂಡಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ವಾರಕ್ಕೆ 5 ಸಂಚಿಕೆಯಂತೆ ಸೋಮವಾರದಿಂದ ಶುಕ್ರವಾರದವರೆಗೆ ಬಿತ್ತರವಾಗುವ 25 ನಿಮಿಷಗಳ ಅವಧಿಯ ಈ ಕಾರ್ಯಕ್ರಮದಲ್ಲಿ ಅವರು ನಾಡಿನ ಅನೇಕ ಸಾಹಿತಿಗಳನ್ನು, ಸಿನಿಮಾ ರಂಗದ ಕಲಾವಿದರನ್ನು, ಅನೇಕ ದಿಗ್ಗಜರನ್ನು ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತೆ ಮಾಡಿದ್ದಾರೆ. ಸುಮಾರು 5,000 ಕಂತುಗಳ ರಸದೌತಣವನ್ನು ಉಣಬಡಿಸಿದ ಇವರ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಏನಿಲ್ಲ ಏನುಂಟು ಎಲ್ಲವೂ ಸಾಹಿತ್ಯ, ಸಂಗೀತ, ವಿಜ್ಞಾನ, ತಂತ್ರಜ್ಞಾನ ಎಲ್ಲ ವಿಷಯಗಳನ್ನು ಒಳಗೊಂಡಿರುವಂತೆ ಅತ್ಯಂತ ಕುತೂಹಲಭರಿತವಾದಂತಹ ಶೈಲಿಯಲ್ಲಿ ಪ್ರಶ್ನೆಗಳನ್ನು ಕೇಳುತ್ತಾ ಅವರು ನಾಡಿನಲ್ಲಿ ಮನಮಾತಾಗಿದ್ದಾರೆ. ಇವತ್ತು 5,000 ಕಂತುಗಳ ವಿಶೇಷವಾದಂತಹ ಒಂದು ಸಂದರ್ಭವನ್ನು ನಾವು ಕಾಣುತ್ತಿದ್ದೇವೆ. ಹಲವು ಕಾರ್ಯಕ್ರಮಗಳನ್ನು ಸ್ಟುಡಿಯೋದಿಂದ ಹೊರಗೂ ಸಹ ನಡೆಸಲಾಗಿದೆ. ಮತ್ತು ವಿಶೇಷತೆ ಏನೆಂದರೆ ಇವರ ಪ್ರತಿಯೊಂದು ಕ್ವಿಜ್ ಕಾರ್ಯಕ್ರಮದಲ್ಲಿ ಪುಸ್ತಕಗಳನ್ನೇ ಅವರು ಬಹುಮಾನವಾಗಿ ಕೊಡುವುದರ ಮೂಲಕ ಒಂದು ಓದುವ ಸಂಸ್ಕೃತಿಯನ್ನು ಬೆಳೆಸುವ ಕಾರ್ಯವನ್ನು ಅವರು ಮಾಡುತ್ತಿದ್ದಾರೆ. ಅನೇಕ ದಾಖಲೆಗಳ ಸರದಾರರಿವರು. ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅನ್ವಯ ವಿಶ್ವದಲ್ಲಿ ಅತ್ಯಂತ ದೀರ್ಘಾವಧಿಯಿಂದ ಬಿತ್ತರಗೊಳ್ಳುತ್ತಿರುವಂತಹ ರಸಪ್ರಶ್ನೆ ಕಾರ್ಯಕ್ರಮ ಇದು. ಹೀಗಾಗಿ ಇಂತಹ ಒಂದು ಕರೋನಾ ಮಹಾಮಾರಿಯಲ್ಲೂ ಸಹ ನಿಲ್ಲಿಸದೆ ಈ ಕಾರ್ಯಕ್ರಮವನ್ನು ನಡೆಸಿದಂತಹ ಹೆಗ್ಗಳಿಕೆ ಅವರು. ಇವತ್ತು 5,000 ಕಂತುಗಳ ಒಂದು ವಿಶೇಷ ಸಂದರ್ಭದಲ್ಲಿ ಅವರಿಗೆ ಇನ್ನಷ್ಟು ದೀರ್ಘಕಾಲ ಈ ಒಂದು ಸರಣಿಯನ್ನು ನಡೆಸಿಕೊಡಲಿ, ಅವರಿಗೆ ದೇವರು ಒಳಿತು ಮಾಡಲಿ ಅಂತ ಬಯಸ್ತೇನೆ.
ಭಾಗ್ಯಶ್ರೀ ಮತ್ತು ತಂಡ ಇದೀಗ ವೇದಿಕೆಯಲ್ಲಿ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಆರಾಧಿಸೋ ರಾಜರತ್ನನು ಆಡಿಸಿಯೇ ನೋಡು ಬೆಳೆಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು ನಂದ ದೀಪವೇ ಇದು. ಆಡಿಸುವ ತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರ ಅವನದು. ಆ ಕಥೆಯಲ್ಲಿದ್ದ ರಾಜರಂಗೆ ನೀನು ಬಂದೆ. ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನೂ ಒಬ್ಬ, ಈ ರಾಜನೂ ಒಬ್ಬ. ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಲಾಲ ಟಗಡಗಡ ಲಾಲ ಟಗಡಗಡ ಲಾಲ ಟಗಡಗಡ ಹೇ ಹೇ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಹೊಡೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರನ ಬಾಳಲ್ಲಿ ಒಮ್ಮೆ ನೋಡು, ಬಾದಾಮಿ ಹೊಳೆಯ ಚಂದನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಕಾಯಕ್ಕೆ ಕಲ್ಪ ಇದು, ಶಿಲ್ಪಕ್ಕೆ ಕಲ್ಪ ಇದು, ನಾಟ್ಯಕ್ಕೆ ನಾಡಿದು, ನಾರಾಂತರಂಗವಿದು. ಕುವೆಂಪು ಬೇಂದ್ರೆಯಿಂದ, ಕಾರಂತ ಮಾಸ್ತಿಯಿಂದ ಧನ್ಯವೀ ಕನ್ನಡ. ಹೋಗಿನ ಕನ್ನಡ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ
ಕನ್ನಡ ಬಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿಯಲ್ಲಿ ದಾರಿಸುವ ಬಂಡಿ. ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನು ಕಂಡ ಮೇಲು ನಮ್ಮೂರೇ ನಮಗೆ ಮೇಲು. ಕೈಲಾಸ ಕಂಡ ನಮಗೆ ಕೈಲಾಸ ಯಾಕೆ ಬೇಕು, ದಾಸರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು. ಮುಂದಿನ ನನ್ನ ಜನ್ಮ ಬರೆದಿಟ್ಟನಂತೆ ಬ್ರಹ್ಮ ಇಲ್ಲಿಯೇ ಇಲ್ಲಿಯೇ ಎಂದಿಗೂ ನಾವಿಲ್ಲಿಯೇ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಬಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿಗಳ ಸೇರಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿಗಳ ಸೇರಿಸುವ ಬಂಡಿ. ಇದರಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ತಟ್ಟಂತ ಹೇಳಿ ಕಾರ್ಯಕ್ರಮ. ಅದು ಇಂದಿಗೆ ಹೆಚ್ಚು ಕಮ್ಮಿ ಇವಾಗ 5,000 ಸಂಚಿಕೆಗಳನ್ನು ಪೂರೈಸ್ಕೊಂಡು ಬರ್ತಾ ಇದೆ. ನಾನು ಪ್ರಾರಂಭದಿಂದ ನೋಡ್ತಾನೆ ಬರ್ತಾ ಇದ್ದೀನಿ. ಅದು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ ಮತ್ತು ನಮ್ಮೆಲ್ಲರ ಪೌರಾಣಿಕ ಆಗಲಿ, ಇತಿಹಾಸಗಳನ್ನಾಗಲಿ, ನಮ್ಮ ಸ್ವತಂತ್ರ ಪೂರ್ವದ್ದಾಗಲಿ ಯಾವುದೇ ವಿಚಾರಗಳನ್ನು ಒಳಗೊಂಡಂತಹ ಕ್ವಿಜ್ ಕಾರ್ಯಕ್ರಮವನ್ನು ಮಕ್ಕಳಿಂದ ಹಿಡಿದು ವಯೋವೃದ್ಧವರೆಗೂ ಕೂಡ ಕಾರ್ಯಕ್ರಮಗಳನ್ನು, ಅವಕಾಶಗಳನ್ನು ಕೊಡ್ತಾ ಸಾಮಾನ್ಯ ಜನರಿಗೆ ವಿಶೇಷವಾದಂಥ ಜ್ಞಾನವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಹಾಗೂ ಹಬ್ಬದ ಸಂದರ್ಭಗಳಲ್ಲಿ ವಿಶೇಷವಾದಂತಹ ಅತಿಥಿಗಳನ್ನು ಕರೆಸಿ ಅವರೂ ಕೂಡ ಅವಕಾಶವನ್ನು ಕೊಟ್ಟು ಅವರಿಂದನೂ ಕೂಡ ಕೆಲವು ಮಾರ್ಗದರ್ಶನವನ್ನು ಪಡ್ಕೊಳ್ತಾ ಇದೆ. ಹಾಗಾಗಿ ಈ ಕಾರ್ಯಕ್ರಮವನ್ನು 5,000 ಸಂಚಿಕೆಗಳನ್ನು ಪೂರೈಸುವ ಈ ಶುಭ ಸಂದರ್ಭದಲ್ಲಿ ಬಹಳ ಹೆಮ್ಮೆಯ ವಿಷಯ. ಇಂತಹ ಒಂದು ಕಾರ್ಯಕ್ರಮ ಇಂದಿನ ಸಮಾಜಕ್ಕೆ, ಮಕ್ಕಳಿಗೆ ಎಲ್ಲರೂ ಕೂಡ ಪ್ರಸ್ತುತ ಅಂತ ಭಾವಿಸ್ತಾ ಇದ್ದೀನಿ. ಇದರ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದಂತಹ ನಮ್ಮ ಡಾಕ್ಟರ್ ಸೋಮೇಶ್ವರ್ ಅವರು ಇದರ ಕಾರ್ಯಕ್ರಮದ ಮುಖ್ಯ ರೂವಾರಿ ಅಂತ ಹೇಳಿ ತಪ್ಪಾಗೋದಿಲ್ಲ. ಸ್ಪಷ್ಟವಾದ ಕನ್ನಡದಲ್ಲಿ ತಿಳುವಳಿಕೆಯುಳ್ಳ ಜ್ಞಾನಿಯಾಗಿ ಎಲ್ಲರೂ ಕೂಡ ತಮ್ಮ ಸಾಮಾನ್ಯ ಜ್ಞಾನದೊಂದಿಗೆ, ಪ್ರೀತಿಯೊಂದಿಗೆ ಇದರ ಕಾರ್ಯಕ್ರಮ ನಡೆಸ್ಕೊಳ್ತಾ ಬರ್ತಾ ಇದ್ದಾರೆ. ಹಾಗೂ ಇದರ ವಿಶೇಷ ಇನ್ನೊಂದೇನೆಂದರೆ ಎಲ್ಲರೂ ಕೂಡ ಪುಸ್ತಕಗಳನ್ನು ಕೊಡುವುದರ ಮೂಲಕ ಇದರ ಜ್ಞಾನಾರ್ಜನೆಯನ್ನು, ನಮ್ಮ ಕನ್ನಡ ಸಾಹಿತ್ಯವನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಡಾಕ್ಟರ್ ಸೋಮೇಶ್ವರ್ಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇಂತಹ ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿದಂತಹ ಇಡೀ ನಮ್ಮ ದೂರದರ್ಶನದ ಎಲ್ಲ ಕಲಾವಿದರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದ. ಕರ್ನಾಟಕ ಎಂಬುದೇನು ಹೆಸರೇ, ಬರಿಯ ಮಣ್ಣಿಗೆ ಮಂತ್ರ ಕಣ, ಶಕ್ತಿ ಕಣ, ತಾಯಿ ಕಣ, ದೇವಿ ಕಣ, ಬೆಂಕಿ ಕಣ, ಸಿಡಿಲು ಕಣ, ಕಾವ ಕೊಲುವ ಒಲವ ಬಲವ ಪಡೆದ ಛಲದ ಚಂಡಿ ಕಣ, ಋಷಿಯ ಕಾಣ್ಬ ಕಣ್ಣಿಗೆ. ಕುವೆಂಪು ಅವರ ಮಾತು. ಋಷಿ ಸದೃಶ ಬದುಕನ್ನು ನಡೆಸಿದಂಥ ಕುವೆಂಪು ಅವರಿಗೆ ಕನ್ನಡ ತಾಯಿ ಹೇಗೆ ಕಂಡಿದ್ದಾಳೆ ಅನ್ನೋದನ್ನು ಈ ಪುಟ್ಟ ಸಾಲಲ್ಲಿ ಅವರು ಸಮರ್ಥವಾಗಿ ತುಂಬಿಸಿದ್ದಾರೆ. ನನ್ನ ಬದುಕಿನ ಧ್ಯೇಯವಾಗಿ ಇಟ್ಕೊಂಡು ಈ ಒಂದು ಪದ್ಯದ ಆಶಯ ಏನಿದೆ ಅದನ್ನು ಸಾಧಿಸುವ ದಿಶೆಯಲ್ಲಿ ನಾನೊಬ್ಬನೇ ಋಷಿಯ ಕಾಣ್ಬ ಕಣ್ಣಿಗೆ ಈ ದೇವಿಯ ಈ ಬೃಹತ್ ರೂಪವನ್ನು ನಾನೊಬ್ಬನೇ ನೋಡಿದರೆ ಸಾಕೆ. ನಮ್ಮ ನಾಡಿನ ಪ್ರತಿಯೋರ್ವ ಕನ್ನಡಿಗನು ಕನ್ನಡಿಗ ಕರ್ನಾಟಕದ ಒಂದು ಸಮಗ್ರ ಚಿತ್ರಣವನ್ನು ಪಡಿಬೇಕು, ಅವರು ಋಷಿ ಸದೃಶ ಸ್ಥಾನವನ್ನು ಏರಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಈ ಥಟ್ ಹೇಳಿ ಅಭಿಯಾನವನ್ನು ನಮ್ಮೆಲ್ಲ ಗೆಳೆಯರ ಜೊತೆ ಆರಂಭಿಸಿದ್ದೇವೆ.
ಈ ಒಂದು ಘಟ್ಟಕ್ಕೆ ಬಂದು ನಾವು ನಿಲ್ತೇವೆ, ನಿಮ್ಮನ್ನು ಈ ಕ್ಷಣದಲ್ಲಿ ಈ ರೀತಿಯಾಗಿ ಭೇಟಿಯಾಗ್ತೇವೆ, ನಾನು ಕನಸಲ್ಲೂ ನಿರೀಕ್ಷೆ ಮಾಡಿರಲಿಲ್ಲ. ಅದು ಸಾಧ್ಯವಾಗಿದೆ ನಿಮ್ಮಿಂದ. ಇದು ನನ್ನ ಬದುಕಿನ ಅತ್ಯಂತ ಭಾವುಕ ಕ್ಷಣ, ಸಾರ್ಥಕ ಕ್ಷಣ. ನಾನು ಮಾಡಿರೋದು ಬಹಳ ಬಹಳ ಸರಳವಾದ ಒಂದು ಪುಟ್ಟ ಕೆಲಸ ಅಷ್ಟೆ. ದುಂಬಿಯು ಕಾಡಿನಲ್ಲಿರುವ ಎಲ್ಲ ಹೂವುಗಳ ಮಕರಂದವನ್ನು ಸಂಗ್ರಹಿಸಿ ಅದನ್ನು ಜೇನನ್ನಾಗಿ ಪರಿವರ್ತಿಸಿ ನಮಗೆ ಕೊಡುತ್ತೆ. ನಮ್ಮ ಕನ್ನಡ ಭಾಷೆಯಲ್ಲಿ ಇರುವ ಸೊಗಸಾದ ಕೃತಿಗಳನ್ನು ಓದಿ ಅಲ್ಲಿರ್ತಕ್ಕಂಥ ವಿಷಯಗಳನ್ನು ಸಂಗ್ರಹಿಸಿ ಪ್ರಶ್ನೆಗಳ ರೂಪದಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಅಷ್ಟೇ ನಾನು ಮಾಡಿರುವಂಥ ಪುಟ್ಟ ಕೆಲಸ. ಅದನ್ನು ತಾವೆಲ್ಲ ಒಪ್ಪಿದ್ದೀರಿ, ತಮಗೆ ಕೃತಜ್ಞತೆಗಳು. ಇಂತಹ ಒಂದು ಅದ್ಭುತವಾದ ಪುಣ್ಯ ಕಾರ್ಯದಲ್ಲಿ, ಅಭಿಯಾನದಲ್ಲಿ ಪಾಲ್ಗೊಳ್ಳೋದಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಂಥ ಚಂದನಾ ವಾಹಿನಿಗೆ ಜೀವನ ಪರ್ಯಂತ ನಾನು ಋಣಿಯಾಗಿರ್ತೇನೆ. ಚಂದನ ನನ್ನ ಎರಡನೆಯ ಮನೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು. ನಾನು ಇಷ್ಟು ದೂರ ನಡೆದು ಬರೋದಕ್ಕೆ ಕಾರಣ ಅನಂತ ಚೇತನಗಳು. ಪರದೆಯ ಮೇಲೆ ನಾನೊಬ್ಬನೇ ಕಾಣೋದು, ಆದರೆ ಪರದೆಯ ಹಿಂದೆ ಇರ್ತಕ್ಕಂಥ ಪ್ರತಿ ಕಂತಿನಲ್ಲೂ ಕನಿಷ್ಠ 30ರಿಂದ 50 ಜನ ಕೆಲಸ ಮಾಡ್ತಾ ಇರ್ತಾರೆ. ಅವರು ನಿಮ್ಮ ಕಣ್ಣಿಗೆ ಕಾಣೋಲ್ಲ, ಆದರೆ ಈ ಕಾರ್ಯಕ್ರಮ ನಿಮಗೆ ತಲುಪಿಸುವಲ್ಲಿ ಅವರ ಶ್ರಮ, ಸಾರ್ಥಕತೆ, ಬದ್ಧತೆ ಇದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ಆ ಎಲ್ಲ ಚೇತನಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಮೊದಲಿಗೆ ನನ್ನ ಕೃತಜ್ಞತೆ ನಮ್ಮ ಕನ್ನಡ ನಾಡಿನ ಮಹಾಜನತೆಗೆ. ಈ ಕಾರ್ಯಕ್ರಮ 5000 ಘಟ್ಟವನ್ನು ತಲುಪೋದಕ್ಕೆ ಮೂಲ ಕಾರಣ ನೀವು. ಎದ್ದು ಬರೋದಕ್ಕೂ ಇಷ್ಟಪಡದೆ ಕುಳಿತ ಕಡೆ ಎಲ್ಲ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸ್ತಾ ಇದ್ದಂಥ ಆ ಅಜ್ಜಿ ಎದ್ದು ಬಂದು ಕೂತ್ಕೊಂಡು ಕಾರ್ಯಕ್ರಮವನ್ನು ನೋಡ್ತಾ ಉತ್ತರಗಳನ್ನು ನೀಡ್ತಾ ಆ ಕಳೆದು ಹೋಗಿದ ಜೀವನ ಚೈತನ್ಯ ಏನಿದೆ ಅದನ್ನು ಮರಳಿ ಪಡೆದರಲ್ಲ, ಅಂತಹ ಪವಾಡ ನಡೆದದ್ದು ನಿಮ್ಮ ಕಾರ್ಯಕ್ರಮದಿಂದ ಅಂದಾಗ